ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ವೈಷ್ಣೋದೇವಿ ಯಾತ್ರೆ ಮಾರ್ಗದಲ್ಲಿ ಸಂಭವಿಸಿದ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿ 31 ಜನರು ಸಾವನ್ನಪ್ಪಿದ್ದಾರೆ. ಸೂರತ್ನಲ್ಲಿ ಆಭರಣ ವ್ಯಾಪಾರಿ ಒಬ್ಬರು ವಿಶ್ವದ ಅತ್ಯಂತ ಚಿಕ್ಕ 22 ಕ್ಯಾರೆಟ್ ಚಿನ್ನದ 1 ಇಂಚಿನ ಗಣೇಶನ ವಿಗ್ರಹವನ್ನು ಮಾಡಿಸಿದ್ದಾರೆ. ಇದರ ಬೆಲೆ ರೂ. 1.5 ಲಕ್ಷ ಆಗಿದ್ದು ಗಿನ್ನಿಸ್ ದಾಖಲೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ದೆಹಲಿಗೆ ತೆರಳುತ್ತಿದ್ದ ಪ್ರವಾಸಿಯು ಬಸ್ನಲ್ಲಿ ಅಡಗಿಸಿಟ್ಟಿದ್ದ 200 ಕೆಜಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಉತ್ತರ ಪ್ರದೇಶದ ಪೊಲೀಸರು ಇದರಿಂದಾಗುವ ಭಯೋತ್ಪಾದನಾ ದಾಳಿಯನ್ನು ತಡೆದಿದ್ದಾರೆ. ಮೆದುಳು ಕ್ಯಾನ್ಸರ್ನಿಂದ ನಿಧನರಾದ 11 ವರ್ಷದ ಬಾಲಕ ತನ್ನ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸಿದನು. ಇದನ್ನು ನೋಡಿದ ವೈದ್ಯರು ಗೌರವಾರ್ಥವಾಗಿ ಆ ಬಾಲಕನಿಗೆ ನಮಸ್ಕರಿಸಿದ್ದಾರೆ. ಪುಣೆಯಲ್ಲಿ ಪತಿಯ ಜೀವ ಉಳಿಸಲು ಮಹಿಳೆಯೊಬ್ಬರು ಯಕೃತ್ತನ್ನು ದಾನ ಮಾಡಿದ್ದಾರೆ. ಕಸಿ ಶಸ್ತ್ರಚಿಕಿತ್ಸೆಯ ನಂತರ ಇಬ್ಬರು ನಿಧನರಾಗಿದ್ದಾರೆ. ಅವರ ಕುಟುಂಬದ ಸದಸ್ಯರು ವೈದ್ಯಕೀಯ ನಿರ್ಲಕ್ಷ್ಯವನ್ನು ಆರೋಪಿಸಿದ್ದಾರೆ. ಭಾರತದಲ್ಲಿ ಜಪಾನ್ನ ತಯಾರಕರು ಆಟೋಮೊಬೈಲ್ ಲೀಡರ್ ತೊಶಿಹಿರೋ ಸುಜುಕಿ ತಮ್ಮ ಭಾಷಣದಲ್ಲಿ ಮುಂದಿನ 5 ವರ್ಷಗಳಲ್ಲಿ $8 ಬಿಲಿಯನ್ ಅಂದರೆ 70,000 ಕೋಟಿ ಹೂಡಿಕೆ ಮಾಡಲಿದೆ.